ಶಿರಳಗಿ ಗ್ರಾಮ ಪಂಚಾಯತ್ ಪಿಡಿಒ ರಾಜೇಶ್ ನಾಯ್ಕ್ ಮೇಲಿನ ಹಲ್ಲೆಯನ್ನು ಸಿದ್ದಾಪುರ ತಾಲೂಕಾ ಸರ್ಕಾರಿ ನೌಕರರ ಸಂಘವು ಖಂಡಿಸಿದೆ ಮತ್ತು ತಪ್ಪಿತಸ್ಥ ಪ್ರಭು ದೊಡ್ಮನಿ ಅವರನ್ನು ಬಂಧಿಸಬೇಕು, ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ತಹಸೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಿದರು. ಪ್ರಭು ದೊಡ್ಮನಿ ಅವರು ಉದ್ದಿಮೆ ಪರವಾನಗಿ ಕೇಳಲು ಪಂಚಾಯತ್ ಕಚೇರಿಗೆ ಬಂದಾಗ ಪಿಡಿಒ ಅವರು ದಾಖಲೆಗಳು ಸರಿಯಿಲ್ಲ, ಎಲ್ಲಾ ದಾಖಲೆಗಳನ್ನು ಕೊಡಿ ಎಂದು ಕೇಳಿರುವುದಕ್ಕೆ ಅವರ ಮೇಲೆ ಏಕಾಏಕಿ ಹಲ್ಲೆ ನಡೆಸಿ ಅವಾಚ್ಯ ಶಬ್ದದಿಂದ ಬೈದು ಕೊಲೆ ಬೆದರಿಕೆ ಹಾಕಿರುವ ಬಗ್ಗೆ ಈಗಾಗಲೇ ಸಿದ್ದಾಪುರ ಠಾಣೆಯಲ್ಲಿ ದೂರು ನೀಡಿದ್ದೇವೆ. ಕೂಡಲೇ ಆತನನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಸಿದ್ದಾಪುರದಲ್ಲಿ ಸರ್ಕಾರಿ ನೌಕರರು ನಿರ್ಭಯದಿಂದ ಕೆಲಸ ಮಾಡುವ ವಾತಾವರಣವನ್ನು ಕಲ್ಪಿಸಿಕೊಡಬೇಕು ಎಂದು ಶಿಕ್ಷಕರ ಸಂಘದ ಅಧ್ಯಕ್ಷ ಸತೀಶ್ ಹೆಗಡೆ ಆಗ್ರಹಿಸಿದ್ದಾರೆ. ಈ ವೇಳೆ ಪಿಡಿಒ ಸುಬ್ರಹ್ಮಣ್ಯ ಹೆಗಡೆ, ಪಂಚಾಯತ್ ರಾಜ್ ಇಲಾಖೆಯ ನೌಕರರು, ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಹಲ್ಲೆ ಮಾಡುವಂಥ ವಿಷಯ ತುಂಬ ಆ ಸಂದರ್ಭದಲ್ಲಿ ನಮ್ಮ ಪ್ರಭು ದೊಡ್ಮನಿ ಆಗ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಮಿಸಿ ಅವರ ಹತ್ರ ನಮ್ಮ ಕಾವೇಶ್ರೀ ದೊಡ್ಮನಿ ಅವರ ಒಂದು ಅರ್ಜಿ ಏನಾಯಿತು ಒಂದು ಅರ್ಜಿ ಏನಂತಂದರೆ ಒಂದು ಚಿಕ್ಕ ಫ್ಯಾಕ್ಟ್ರಿಗೆ ಅನುಮತಿ ಕೊಡುವಂಥದ್ದು. ಅದಕ್ಕೆ ರಾಜೇಶ್ ನಾಯ್ಕ ಅವರು ಇದು ನೋಡಿದಾಗ ಅದರಲ್ಲಿ ಏನೂ ಇಲ್ಲ, ಡಾಕ್ಯುಮೆಂಟ್ಸು ಬೇಕಾದಂಥ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಯಾವುದೂ ಇಲ್ಲದೇ ಇದ್ದ ಸಂದರ್ಭದಲ್ಲಿ ನಮಗೆ ಅನುಮತಿಯನ್ನು ಕೊಡಿ ಅಂತ ಹೇಳ್ತಕ್ಕಂಥ ಕೇಳಿದಾಗ ಅವರು ಇರ್ತಕ್ಕಂಥ ನಿಯಮ ಪ್ರತಿಯೊಬ್ಬರು ಸಾಮಾನ್ಯ ಜ್ಞಾನ ಇರಬೇಕು. ಪ್ರತಿಯೊಬ್ಬರ ಸಮಾಜದಲ್ಲಿ ಸಾಮಾನ್ಯ ಜ್ಞಾನವಿಲ್ಲದಂಥ ಒಬ್ಬ ವ್ಯಕ್ತಿ ಮಾತಾಡಲ್ಲ. ಆ ಸಂದರ್ಭದಲ್ಲಿ ಅವರು ಎಲ್ಲರೂ ಈ ರೀತಿ ಡಾಕ್ಯುಮೆಂಟ್ಸ್ ರೆಕಾರ್ಡ್ ಕೊಡಿ ಹಾಕ್ಕೊಡಿ, ನಾವು ಆದಷ್ಟು ಇದನ್ನು ಕೊಡ್ತೇವೆ ಅಂತ ಹೇಳಿದಾಗ ಇಲ್ಲ ನೀವು ಇವತ್ತೇ ಕೊಡಬೇಕು, ಹಾಕೊಡೋದು ಇಟ್ಕೊಡ್ಬೇಕಂತ ಇಲ್ಲಿದ್ದ ಅವಾಚ್ಯ ಶಬ್ದವನ್ನು ಬೈದು ಸರ್ಕಾರಿ ನೌಕರಿಗೆ ನಿಲ್ಲಿಸಿ ಮಾತನಾಡಿದ. ಆದರೂ ಕೂಡ ಅವರ ಕಾರಣಗಳಿಂದ ಅತ್ಯಂತ ಸಾವಧಾನವಾಗಿ ಅತ್ಯುತ್ತಮವಾಗಿ ಸ್ಪಂದಿಸಿ ಇಲ್ಲ ದಯವಿಟ್ಟು ತಾವು ಈ ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು, ನಮಗೂ ಕೆಲವೊಂದಿಷ್ಟು ನಿಯಮಗಳಿರ್ತದೆ, ಆ ನಿಯಮಗಳನ್ನು ನಾವು ಪಾಲಿಸಿದಾಗ ನಾವು ತಕ್ಷಣದಲ್ಲೇ ಸ್ಪಂದಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಹಾಗಾದರೆ ನೀವು ಅಷ್ಟೆಲ್ಲ ಇದ್ದರೆ ನೀವೇ ನೀವು ಆಗೋದಿಲ್ಲ ಅಂತ ಬರ್ಕೊಳ್ಳಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಎದುರಿಸಿಕೊಂಡು ಏನೇನೆಲ್ಲ ಮಾತಾಡೋಣ. ಆ ಸಂದರ್ಭದಲ್ಲಿ ಕೂಡ ಅವರು ಕಾರಣ ಹೇಳಿದ್ರೆ ಸಹಜವಾಗಿ ಇಲ್ಲ ನಾವು ಇವತ್ತು ಮಾಡ್ತೇವೆ, ತುಂಬ ಬಿಸಿ ಇದೆ, ನಾವು ಏನೇನು ಬೇಕು ಅಂತಕ್ಕಂಥ ಹಿಂಬಲವನ್ನು ನಾವು ದುರ್ವಾದಿಸ ಕೊಡ್ತೇವೆ ಅಂತಕ್ಕಂಥ ಮಾತು ಹೇಳಿದಾಗ ಇಲ್ಲ ಅದನ್ನು ಮುಗ್ಲಿಕ್ಕೆ ಕೊಡೋದು, ಊಟ ಮಾಡಲಿಕ್ಕೆ ಕೊಡೋಲ್ಲ, ಇಲ್ಲಿಂದ ಬ್ಯಾಗ್ ಹೋಗ್ತೀನಿ ನೋಡ್ತೀನಿ ಅಂತಕ್ಕಂಥ ಮಾತನಾಡಿ ಕೈ ಮೈ ಎಲ್ಲ ದೂರಾಡಿ ಏನೆಲ್ಲ ಕೆಲಸಗಳನ್ನ ಮಾಡಿದಂಥ ಒಂದು ಅಸಭ್ಯ ವರ್ತನೆ ಮಾಡಿದ. ಹಾಗಾಗಿ ಇದು ನಮ್ಮ ಇಡೀ ತಾಲೂಕಿನ ನೌಕರರಿಗೆ ತುಂಬ ಬೇಸರವನ್ನು ಉಂಟು ಮಾಡಿದೆ, ಖೇದವನ್ನು ಉಂಟು ಮಾಡಿದೆ. ಅದ್ರ ಜೊತೆಗೆ ಇಷ್ಟೆಲ್ಲ ಮಾತನಾಡೋದ್ರ ನಂತರದಲ್ಲಿ ನಿಮ್ಗೆ ಊಟಕ್ಕೆ ಹೋಗ್ಲಿಕ್ಕೆ ಕೊಡೋಲ್ಲ, ಏನು ಮಾಡೋದು, ಏನು ಬಿಡಲ್ಲ ಅಂತ ಹೇಳ್ತಕ್ಕಂಥ ಒಂದು ವಿಷಯವನ್ನು ಹೇಳಿ ಅವರ ಮೈ ಮೇಲೆ ದೂರಾಡಿ ಹಲ್ಲೆಯನ್ನು ಮಾಡಿದ. ಇದು ಮತ್ತು ಬೇಸರದ ಸಂಗತಿ, ತುಂಬ ಖೇದಕರ. ಹಾಗಾಗಿ ನಾವು ತಮ್ಮಲ್ಲಿ ವಿನಂತಿಸಿಕೊಳ್ಳಬೇಕಂತಂದರೆ ನಮ್ಮ ತಾಲೂಕಿನಲ್ಲಿ ವರ್ಷದಲ್ಲಿ ಒಂದು 2-3 ಪ್ರಕರಣಗಳು ಪದೇ ಆಗ್ತಾ ಇದೆ. ಮುಂದೆ ಯಾವುದೇ ಕಾರಣಕ್ಕೂ ಯಾವುದೇ ಸಮಾಜದ ವ್ಯಕ್ತಿ ಉದಾಹರಣೆಗೆ ನಮ್ಮ ಆಸ್ಪತ್ರೆಯಲ್ಲಿ ಬೇರೆ ಎಲ್ಲ ನೌಕರರ ಮೇಲೆ ಅನೇಕ ಸಲ ಈ ರೀತಿಯ ಘಟನೆಗಳು ನಡೆದಿದೆ. ಮತ್ತೆ ನೋಡ್ಕೊಳ್ತಾ ಇರೋದ್ರಿಂದ ನಾವು ಇನ್ನು ಮುಂದೆ ಯಾವುದೇ ರೀತಿಯ ಘಟನೆ ನಡೆದಂತೆ ನಾವು ರಕ್ಷಣೆ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ನಾವು ಈ ತಾಲೂಕಿನ ಸಮಗ್ರ ಶಿಕ್ಷಕರ ಪರವಾಗಿ, ನಮ್ಮ ನೌಕರರ ಪರವಾಗಿ, ಎಲ್ಲ ಇಲಾಖೆಯ ಸಂಘ ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯದರ್ಶಿಗಳ ಮೂಲಕ ಪರವಾಗಿ ನಾವು ಇವತ್ತು ನೀಡ್ತೇವೆ. ನಾವು ಇದನ್ನು ಮುಖ್ಯವಾಗಿ ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಮುಂದೆ ಈ ಒಂದು ವ್ಯಕ್ತಿಗಾದಂಥ ಏನು ಕ್ರಮ ಇಡೀ ತಾಲೂಕಿನ ಸಮಸ್ತ ಜನತೆಗೆ ಒಂದು ಪಾಠ ಆಗಬೇಕು, ಆ ರೀತಿಯಲ್ಲಿ ನಾವು ಕೆಲಸ ನಿರ್ವಹಿಸಬೇಕು ಅಂತೇಳಿ ವಿನಂತಿಸಿಕೊಂಡು ಎಲ್ಲರ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.